ಎಲ್ಲರಿಗೂ ನಮಸ್ಕಾರ. ವಿದ್ಯಾ ಚೌಡೇಶ್ವರಿ ಅಮ್ಮನವರ ದೇವಸ್ಥಾನ, KG ದೇವಪಟ್ಟಣ. ಮೊನ್ನೆ ನಾವೆಲ್ಲ ಫ್ರೆಂಡ್ಸ್ ಎಲ್ಲ ಗೌಡ್ಗೆರೆಗೆ ಹೋಗೋಣ ಅಂತ ಹೋದ್ವಿ. ಇಲ್ಲಿ ವಿದ್ಯಾ ಚೌಡೇಶ್ವರಿ ಅಮ್ಮನವರ ದೇವಸ್ಥಾನ ತುಂಬ ಚೆನ್ನಾಗಿದೆ ಅಂತ ನೋಡೋಕ್ಕಂತ ನಾವು ಹೋಗಿದ್ವಿ. ಶ್ರೀ ಶಾರದಾ ಪೀಠ ಶೃಂಗೇರಿ. ಇಲ್ಲಿ ನಾವೇನೇ ಅರ್ಕೆ ಹೊತ್ಕೊಂಡ್ರು ನೆರವೇರುತ್ತೆ ಅಂತ ಒಂದು ಮಾಹಿತಿ ಕೂಡ ಇದೆ. ಮನೆಯಲ್ಲಿ ನಾವೇನಾದ್ರು ನಮ್ಮ ಅರ್ಕೆ ಇದ್ದರೆ ಮನೆಯಲ್ಲಿ 5 ರು ಅರ್ಕೆ ಕಟ್ಕೊಳ್ಳಿ, ಆ ಅರ್ಕೆ ತೀರಿಸಿದ ಮೇಲೆ ಉಣ್ಮೆ ದಿನ ಅದನ್ನು ಹೋಗಿ ತೀರಿಸ್ಬರಬೇಕು ಅಂತ ಒಂದು ಮಾಹಿತಿ ಇದೆ. ನಾವು ಹೋಗ್ತಾನೆ ಒಂದು ಗೋಶಾಲೆ ಸಿಕ್ತು. ದೇವಸ್ಥಾನದ ಪಕ್ಕದಲ್ಲೇ ಇದೆ ಈ ಗೋಶಾಲೆ. ನೋಡಿ ಎಷ್ಟು ಚೆನ್ನಾಗಿದೆ. ಪುಟ್ಟ ಕರುಗಳು ನೋಡೋಕ್ಕೆ ಒಂಥರ ಖುಷಿ ಆಗ್ತಿತ್ತು. ಇದು ನೋಡಿ ಪುಟ್ಟ ಕಂದಮ್ಮ ಎಷ್ಟು ಚೆನ್ನಾಗಿದೆ. ಅಲ್ಲಿ ನಮಗೆ ಗೋಶಾಲೆ ಇದೆ ಅಂತ ಗೊತ್ತಿರಲಿಲ್ಲ. ಗೊತ್ತಿದ್ದರೆ ನಾವು ಹಣ್ಣುಗಳೆಲ್ಲ ತಗೊಂಡು ಹೋಗ್ತಾ ಇದ್ವಿ. ಆಮೇಲೆ ಸುತ್ತಮುತ್ತ ಅಂಗಡಿಗಳು ಕೂಡ ಅಲ್ಲಿ ಏನೂ ಇಲ್ಲ. ಇಲ್ಲಿ ಕಳಸದ ಬರವಣಿಗೆ ಮೂಲಕ ನಮ್ಮ ಸಮಸ್ಯೆ ಏನೇ ಇದ್ದರೂ ಅದಕ್ಕೆ ಸೂಕ್ತ ಪರಿಹಾರ ಕೊಡುವ ಕ್ಷೇತ್ರ ಅಂತ ಕೂಡ ಕರೀತಾರೆ. ವಿದ್ಯಾ ಚೌಡೇಶ್ವರಿ ಅಮ್ಮನವರು. ದೇವಿ ಬಂದಳೆ, ಶ್ರೀದೇವಿ ಬಂದಳೆ, ಚೌರಿ ರಗಟಿ ಹಾಕಿದ ಚೆಲುವೆ ಬಂದಳೆ. ದೇವಿ ಬಂದಳೆ, ಶ್ರೀದೇವಿ ಬಂದಳೆ, ಚೌರಿ ರಗಟಿ ಹಾಕಿದ ಚೆಲುವೆ ಬಂದಳೆ. ಬುಗುಟಿ ಮೂಗುಟಿ ಸುಗಣೆ ಹರಿಸದಿ ವಾರಿ ಜಾಮುಖಿ ರಥವನೇರಿ ಬಂದಳೆ. ವಾರಿ ಜಾಮುಖಿ ರಥವನೇರಿ ಬಂದಳೆ. ದೇವಿ ಬಂದಳೆ, ಶ್ರೀದೇವಿ ಬಂದಳೆ, ಶ್ರೀದೇವಿ ಬಂದಳೆ. ಸ್ನಾನ ಮಾಡಿರಿ, ದೇವಿ ಪೂಜೆ ಮಾಡಿರಿ, ದೇವಿ ಮುಂದೆ ನಿಂತುಕೊಂಡು ವರವ ಬೇಡಿರಿ. ದೇವಿ ಮುಂದೆ ನಿಂತುಕೊಂಡು ವರವ ಬೇಡಿರಿ. ದೇವಿ ಬಂದಳೆ, ಶ್ರೀದೇವಿ ಬಂದಳೆ, ಶ್ರೀದೇವಿ ಬಂದಳೆ. ಸೀರೆ ಉಟ್ಟಳೆ, ಒಳ್ಳೆ ಬಳೆಯ ತೊಟ್ಟಳೆ, ಮಗುವನೆತ್ತಿಕೊಂಡು ತಾನ್ ನಗುತ್ತಾ ಬಂದಳೆ. ದೇವಸ್ಥಾನದ ಬಾಗಿಲು ಓಪನ್ ಆಯಿತು. ಆವಾಗ ಬಸವಣ್ಣ ಕೂಡ ಬಸವಣ್ಣ ಬರ್ತಾರೆ. ಅಮ್ಮನವರ ದರ್ಶನ ಮಾಡ್ಕೊಂಡು ಅವ್ರು ಹೋದರು. ಈಗ ನೋಡಿದ್ರಲ್ಲ, ಒಂದು ಹಸು ಕೂಡ ಅಲ್ಲಿ ಬಂದಿತ್ತು. ಸೀರೆ ಉಟ್ಟಳೆ, ಒಳ್ಳೆ ಬಳೆಯ ತೊಟ್ಟಳೆ, ಮಗುವನೆತ್ತಿಕೊಂಡು ನಗುತ್ತಾ ಬಂದಳೆ. ದೇವಿ ಬಂದಳೆ, ಶ್ರೀದೇವಿ ಬಂದಳೆ, ಶ್ರೀದೇವಿ ಬಂದಳೆ. ನಾವು ಹಾಗೆ ಅಲ್ಲಿ ವಿದ್ಯಾ ಚೌಡೇಶ್ವರಿ ದೇವ ದರ್ಶನ ಮಾಡ್ಕೊಂಡು ಗೌಡ್ಗೆರೆಗೆ ಹೋದ್ವಿ. ಅಲ್ಲಿಂದ ನಾವು ಪಂಚಮುಖಿ ದೇವಸ್ಥಾನಕ್ಕೆ ಹೋದ್ವಿ. ಕಡಗ ಕಂಕಣ ರುಣಿ ಗೆಜ್ಜೆ ಪೈಜಣ, ಕಡಗ ಕಂಕಣ ರುಣಿ ಗೆಜ್ಜೆ ಪೈಜಣ, ಗಲು ಗಲು ಎನ್ನುತ್ತ ಕುಣಿದು ಬಂದಳೆ. ಗಲು ಗಲು ಎನ್ನುತ್ತ ಕುಣಿದು ಬಂದಳೆ. ರಂಗವಿಠಲನ ಋಷಿ ಶೃಂಗಾರದಿಂದಲೇ, ರಂಗವಿಠಲನ ಶ್ರೀ ಶೃಂಗಾರದಿಂದಲೇ ಬಂದು ನೆಲೆಸಿಹ ಭಕ್ತರ ಹೃದಯ ಕಮಲದಿ. ದೇವಿ ಬಂದಳೆ, ಶ್ರೀದೇವಿ ಬಂದಳೆ, ಶ್ರೀದೇವಿ ಬಂದಳೆ, ಚೂರಿ ರಗಟಿ ಹಾಕಿದ ಚೆಲುವೆ ಬಂದಳೆ, ಚೆಲುವೆ ಬಂದಳೆ, ಶ್ರೀದೇವಿ ಬಂದಳೆ. ನಾವು ವಿದ್ಯಾ ಚೌಡೇಶ್ವರಿ ನೋಡಿಕೊಂಡು, ಗೌಡ್ಗೆರೆ ನೋಡಿಕೊಂಡು, ಪಂಚಮುಖಿ ದೇವಸ್ಥಾನನೂ ನೋಡಿಕೊಂಡು, ಅಲ್ಲಿಂದ ಯಡೂರಿಗೆ ಹೋಗಿ ಆದಿಚುಂಚನಗಿರಿ ದೇವಸ್ಥಾನ ನೋಡ್ಕೊಂಡು ಹೋದ್ವಿ. ಮಳೆ ಬರ್ತಾಯಿತ್ತು. ನಾವು ಪಂಚಮುಖಿ ದೇವಸ್ಥಾನಕ್ಕೆ ಹೋದಾಗ ಖುಷಿಯಾಗಿ ಮಳೆಯಲ್ಲೆಲ್ಲ ನೆಂದ್ವಿ. ಯಾಕಂದರೆ ನಮ್ಮ ಚಳ್ಳಕೆರೆಯಲ್ಲಿ ಮಳೆ ಸ್ವಲ್ಪ ಕಡಿಮೆನೇ. ಅಲ್ಲಿ ಮಳೆ ಬರ್ತಿರೋದಕ್ಕೆ ತುಂಬ ಖುಷಿ ಆಯಿತು ನಮಗೆ. ದೇವ ದರ್ಶನ ಕೂಡ ಎಲ್ಲ ಕಡೆ ತುಂಬ ಚೆನ್ನಾಗಾಯಿತು. ಅಲ್ಲಿ ನೋಡಿ ಎಷ್ಟು ಚೆನ್ನಾಗಿ ರಂಗೋಲಿ
ಹಾಕಿದ್ದಾರೆ, ಅದು ಪೇಂಟ್ ಕೂಡ ಮಾಡಿದ್ದಾರೆ ದೊಡ್ಡದಾಗಿ. ಇದು ಪಂಚಮುಖಿ ದೇವಸ್ಥಾನ. ನಾವಿಷ್ಟು ಜನ ಫ್ರೆಂಡ್ಸ್ ಹೋಗಿದ್ದು. ಅಲ್ಲಿ ಎಳ್ಳಿನ ಗಂಟೆಲ್ಲ ನಾವು ಹಚ್ಚಿದ್ವಿ. ಸ್ನೇಹಿತರೆ, ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ನಮಸ್ಕಾರ.